ಬಿಡುಗಡೆ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮಿಸಿದ್ದಾರೆ ಎಂ ಟಿ ನಾಣಯ್ಯ, ಹೇಮಂತ್ ರಾಜ್ ಮತ್ತು ವಿವೇಕ್ ರೆಡ್ಡಿ. ಬನ್ನಿ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ನಾನು ವಿವೇಕ್ ಜೊತೆಗೆ ವಿವೇಕ್ ತಾವು ಹೇಳಿ ಕೊಟ್ಟಿದ್ದಾರೆ. ನಾಣಯ್ಯನವರು ಒಂದು ಒಳ್ಳೆ ಮಾತನ್ನು ಹೇಳಿದರು. ತೀರಿ ಇಷ್ಟು ದಿವಸ ಕೇಸ್ಗಳು ಎಳೆದಿದ್ದನ್ನು ನಾನು ನೋಡೇ ಇಲ್ಲ, ನಾನು ಒಂದು 35-40 ವರ್ಷದ ಇತಿಹಾಸದಲ್ಲಿ ನನ್ನ ಸರ್ವಿಸ್ನಲ್ಲಿ ಅಂತಾರೆ ಅವರು. ಯಾಕೆ ಅಂಥ ಒಂದು ಸೀರಿಯಸ್ನೆಸ್ ಇದೆ ಇದರಲ್ಲಿ? ಏನಾಗಿದೆ ಅಂತಂದರೆ, ಇದು ಪೊಲಿಟಿಕಲಿ ಚಾರ್ಜ್ಡ್ ಅಟ್ಮಾಸ್ಫಿಯರ್ ಈ ಕೇಸೆಲ್ಲ ಬಂದಾಗ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ. ಸೊ ಎಂಟೈರ್ ಕೋರ್ಟ್ ಹಾಲ್ ಫುಲ್, ಮೀಡಿಯಾ ಇದ್ರ ಮೇಲೆ ಅಟೆನ್ಷನ್ ಇರ್ತದೆ. ಸೊ ಲಾಯರ್ಸು ಕೂಡ ಒಳ್ಳೆ ಕೆಲಸ ಮಾಡಬೇಕು, ಆರ್ಗ್ಯೂ ಮಾಡಿ ಒಳ್ಳೆ ಏಬಲ್ ಆರ್ಗ್ಯುಮೆಂಟ್ಸ್ನ ಕೋರ್ಟ್ ಮುಂದೆ ಹಾಕಬೇಕು. ಲೋವರ್ ಕೋರ್ಟ್ ಜಜ್ಮೆಂಟು ಕೂಡ ಒಂದು 80-100 ಪೇಜ್ ಇರ್ತದೆ. ಸೊ ಇದೆಲ್ಲ ವೇರಿಯಸ್ ಆ್ಯಂಗಲ್ಸ್ನ ಡಿಬೇಟ್ ಮಾಡಬೇಕು. ಆದ್ದರಿಂದ 3 ದಿನ ಆಗ್ತದೆ. ಆದರೆ ಒಂದೇನಂತಂದರೆ, ಈ ನಾನೇನವ್ರು ಹೇಳೋದು ಭಾಳ ಕರೆಕ್ಟು. ಇದು ಕನ್ವಿಕ್ಷನ್ ಸ್ಟೇಜ್ ಅಲ್ಲ. ಕನ್ವಿಕ್ಷನ್ ಸ್ಟೇಜ್ ಅಂತಂದರೆ ಜಡ್ಜ್ಗೆ ಕರೆಕ್ಟಾಗಿ ಮೆಟೀರಿಯಲ್ ಇರ್ತದೆ, ಎವಿಡೆನ್ಸ್ ಇರ್ತದೆ, ಡಾಕ್ಯುಮೆಂಟ್ಸ್ ಇರ್ತದೆ. ಇದು ಪ್ರೈವೇಟ್ ಕಂಪ್ಲೇಂಟ್ ಸ್ಟೇಜ್. ಈ ಸ್ಟೇಜ್ನಲ್ಲಿ ರಿಲ್ಯಾಕ್ಸ್ಡ್ ಅಪ್ರೋಚ್ ಈಸ್ ಬೆಟರ್ ಒಂದು. ಬಟ್ ಜುಡಿಷಿಯಲ್ ಪ್ರೋಸೆಸ್ ನೀವು ನೋಡಿ, ನಾನೇನವರು ಕೂಡ ಅನೇಕ ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ. ಕ್ರಿಮಿನಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಏನಂತಂದರೆ, ಒಬ್ಬ ಥೆಫ್ಟ್ ಮಾಡಿ ಒಬ್ಬ ಬರ್ತಾನೆ ಅನ್ನೋ ಕೋರ್ಟ್ ಮುಂದೆ. ಜಡ್ಜ್ ಏನಂತಾನೆ, ಇಮಿಡಿಯೇಟಾಗಿ ಲಾಯರ್ಸ್ ಅಪಿಯರ್ ಆಗ್ತಾರೆ. ಅವನು ಇಲ್ಲ ಸ್ವಾಮಿ, ಇವನು ಏನೂ ಮಾಡಿಲ್ಲ, ಇನ್ನಸೆಂಟು ಅಂತ ನಾವು ಪ್ಲೀಡ್ ಮಾಡ್ತೀವಿ. ನಾನೇನವರು ಹಲವಾರು ಬಾರಿ ಪ್ಲೀಡ್ ಮಾಡಿರ್ತಾರೆ. ಕೋರ್ಟ್ ಏನಂತದೆ, ಫಸ್ಟ್ ಒಳಗಡೆ ಎತ್ತಾಕವ್ರನ್ನ 1 ವಾರ ಆದಮೇಲೆ ಹಾಕೋಣ ಕೇಸ್ನ ಅಂತಾರೆ. ಇದರಲ್ಲಿ ಏನಿದೆ ಅಂತಂದರೆ, ಒಂದಷ್ಟು ದಿನ ಒಳಗಡೆ ಇದ್ದರೆ ಒಂದು ಸ್ವಲ್ಪ ಬುದ್ಧಿ ಬರ್ತದೇನೋ ಅಂತ ಒಂದು ಅಪ್ರೋಚ್ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಬಂದುಬಿಟ್ಟಿದೆ ಭಾಳ ವರ್ಷಗಳಿಂದ. ಆಮೇಲಿಂದ 1 ವಾರ ಆದಮೇಲೆ ಬೇಲ್ ಕೊಡ್ತಾರೆ. ಸೊ ಅದು ಮಾಡೋದನ್ನು FIR ಸ್ಟೇಜ್ನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಒಂದು ಸ್ವಲ್ಪ ಮೆಟೀರಿಯಲ್ ಇದ್ದಾಗ ಪ್ರಾಪರ್ ಅಥಾರಿಟೀಸ್, ಈ ಇನ್ವೆಸ್ಟಿಗೇಷನ್ಗೆ ಪವರ್ ಕೊಟ್ಟಿರೋವಂಥ ಅಥಾರಿಟೀಸ್ ಅದನ್ನು ಮಾಡಿದಾಗ ಅದರಲ್ಲೊಂದು ಜಸ್ಟಿಫಿಕೇಷನ್ ಇದೆ, ಒಂದು ರೈಟ್ ಇದೆ. ಆದರೆ ಒಂದು ಪ್ರೈವೇಟ್ ಕಂಪ್ಲೇನೆಂಟ್ ಬಂದ್ಬಿಟ್ಟು ಇದು ಮಾಡಿದಾಗ ಇದು ಕರೆಕ್ಟಾ ಅನ್ನೋದು ಇಟ್ ಈಸ್ ಓಪನ್ ಫಾರ್ ಜುಡಿಷಿಯಲ್ ಡಿಬೇಟ್. ಇದನ್ನು ಈ ಥರ ಮಾಡ್ಬೋದಾ ಅಂತ. ಇದ್ರ ಮೇಲೆ ಮೊನ್ನೆ ಇವರು ಆರ್ಗ್ಯುಮೆಂಟ್ ಮಾಡಿದ ಸೀನಿಯರ್ ಅಡ್ವೊಕೇಟ್, ಕ್ರಿಮಿನಲ್ ಅಡ್ವೊಕೇಟ್ ಭಾಳ ಚೆನ್ನಾಗಿ ಇದ್ರ ಬಗ್ಗೆ ಈ ತಾರತಮ್ಯನ ಕೋರ್ಟ್ ಮುಂದೆ ತಂದರು. ಲಲಿತ್ ಅವರು, ಲಲಿತ್ ಅವರು ಅವ್ರು ಏನು ಹೇಳಿದ್ರು ಅಂದರೆ, ಸುಪ್ರೀಂ ಕೋರ್ಟ್ ವಕೀಲರು, ಆ್ಯಂಟುಲೆ ಕೇಸ್ನಲ್ಲಿ ಈ ಇಶ್ಯೂ ಪ್ರಸ್ತಾಪ ಆಯಿತು. PCR ಇಂದ ಬಂತು ಆ ಕೇಸು. AR ಆ್ಯಂಟುಲೆ ಕೇಸ್ ಭಾಳ ಫೇಮಸ್ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ 1987ನಲ್ಲಿ. PCR ಸ್ಟೇಜಿಂದ ಬಂತು. ಆಗ ಸುಪ್ರೀಂ ಕೋರ್ಟ್ ಇದಕ್ಕೆ ಈ ಆಸ್ಪೆಕ್ಟ್ ಬಗ್ಗೆ ಒಂದು ಒಪಿನಿಯನ್ ಕೊಡೋದಕ್ಕೆ ಒಂದು ಅವಕಾಶ ಸಿಕ್ತು. ಆಗ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಅಂತಂದರೆ, ಇದು ಒಬ್ಬ ಪ್ರೈವೇಟ್ ಪರ್ಸನ್ ಕಲೆಕ್ಟ್ ಮಾಡಿರೋ ಒಂದು ಮೆಟೀರಿಯಲಿಂದ ಬಂದಿರೋದು, ಪ್ರೇರೇಪಿತವಾಗಿರೋದು. ಇದ್ರ ಮೇಲೆ ನೀವು ಬೇಲ್ನ ನಾರ್ಮಲ್ ಆಗಿ ಕೊಡಲೇಬೇಕು ಅನ್ನೋದನ್ನು ಲೇ ಡೌನ್ ಮಾಡಿದ್ದಾರೆ. ಆದ್ದರಿಂದ ಇದು ಹೇಮಂತ್, ಇದು ಆಲ್ವೇಸ್ ಓಪನ್ ಫಾರ್ ಜುಡಿಷಿಯಲ್ ಡಿಬೇಟ್, ಹೆಲ್ತಿ ಡಿಬೇಟ್. ಇದು ಕನ್ವಿಕ್ಷನ್ ಸ್ಟೇಜ್ ಅಲ್ಲ. ಇದು 3 ದಿನ ಆರ್ಗ್ಯುಮೆಂಟ್ ಮಾಡುವಂಥ ಕೇಸ್ ಅಲ್ಲ. ಮತ್ತು ಇದು ಕ್ರಿಟಿಕಲ್ಲಾಗಿ ಎವ್ರಿ ಪೀಸ್ ಆಫ್ ಎವಿಡೆನ್ಸ್ನ ಅನಲೈಸ್ ಮಾಡೋ ಸ್ಟೇಜು ಅಲ್ಲ. ಆ ಸ್ಟೇಜ್ನಲ್ಲಿ ಸಾಮಾನ್ಯವಾಗಿ ಇಷ್ಟೆಲ್ಲ ಆಗಿದ್ರು 3 ದಿವಸ ತಗೊಂಡಿದೆ. ಆಮೇಲೆ ಇನ್ವೆಸ್ಟಿಗೇಟಿಂಗ್ ಅಥಾರಿಟಿನೂ ಇದ್ರ ಮೇಲೆ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ. ಹಾಗಿದ್ದಾಗ ಏನಾಗಬೇಕು? ಈಗ ಮಿಸ್ಟರ್ ಹೇಮಂತ್ ಅವರು ಹೇಳಿದ್ರು ನೋಡಿ, ಮಿರಿಟ್ಸ್ ಮೇಲೆ ಜಡ್ಜು ಆರ್ಡರ್ ಮಾಡಬಾರ್ದು ಅಂತ ನಾನು ಹೇಳಿದೆ ಆಗಲೇ. ಮಿರಿಟ್ಸ್ ಮೇಲೆ ಅಂದರೆ ಏನು ಅಂದರೆ, ಈ ಸ್ಟೇಜಲ್ಲಿ ಅದರ ಡಿಫೆನ್ಸಿಗೆ ಅಥವಾ ಪ್ರಾಸಿಕ್ಯೂಷನಿಗೆ ಅದರಿಂದ ತೊಂದರೆ ಆಗ್ತದೆ. ಮಿರಿಟ್ಸನ್ನು ಗಣನೆ ತೊಗೊಳ್ಬೇಕು. ಗಣನೆ ತೊಗೊಂಡು ಅದನ್ನು ವೇ ಮಾಡಿಬಿಟ್ಟು ಇಸ್ ಇಟ್ ಎ ಫಿಟ್ ಕೇಸ್ ಫಾರ್ ಎ ರಿಲೀಸ್ ಆರ್ ನಾಟ್ ಅಂತ ಹೇಳಿದೆ ನಾನು. ಅದನ್ನು ಈಗ ಅವರು ಆರ್ಡ್ರಲ್ಲಿ ಅದನ್ನು ಕೋರ್ಸ್ ಆಫ್ ದ ಆರ್ಡರ್ ಬರೆಯೋಕ್ಕೂಡ್ದು ಅಂತ. ಮತ್ತು ಡಾಕ್ಯುಮೆಂಟೇಷನ್ 106 ಪೇಜು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದು, 3 ಪೇಜು 4 ಪೇಜಲ್ಲಿ ಬೇಲ್ ಆರ್ಡರ್ನ ಇತ್ಯರ್ಥ ಮಾಡೋದು, ಅದು ಈ ಎಲಿಮೆಂಟ್ರಿ ಸ್ಟೇಜಸ್ಸಲ್ಲಿ. ಅದು ನೀವು ಅಷ್ಟು ಪೇಜ್ಗಳನ್ನ ಇವನು ಸುಪ್ರೀಂ ಕೋರ್ಟ್ ತೊಗೊಳ್ಳಿ, ಹೈಕೋರ್ಟೇ ತೊಗೊಳ್ಳಿ, ನಾವು ಇಲ್ಲಿವರೆಗೆ ನಾನು ನೋಡಿಲ್ಲ. ಅದು 150 ಪೇಜ್ ಬರೆಯಬೇಕಾದ್ರೆ ಅವರು ಮೆಟೀರಿಯಲನ್ನು ಡಿಸ್ಕಸ್ ಮಾಡೇ ಮಾಡ್ತಾರೆ ಅದರಲ್ಲಿ. ಆ ಮಾಡೋದ್ರಿಂದ ನೋಡಿ, ಅದರಲ್ಲಿ ಒಂದು ಅಪರಾಧಿಗೆ ಪ್ರೆಜುಡಿಸ್ ಆಗ್ತದೆ, ತಪ್ಪಿದರೆ ಪ್ರಾಸಿಕ್ಯೂಷನ್ ಪ್ರೆಜುಡಿಸ್ ಆಗೇ ಆಗ್ತದೆ. ಹಾಕೊಂಡು ಮಾಡಕೂಡ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಈಗಾಗಲೇ ಬೇಕಷ್ಟು ಕೇಸ್ಗಳಲ್ಲಿ ಇತ್ಯರ್ಥ ಮಾಡಿದ್ದಾರೆ. ಡಾಕ್ಯುಮೆಂಟೇಷನ್ ಮಾಡಕೂಡ್ದು, ಡಿಟೇಲ್ ಆಗಿ ಅದರ ಬಗ್ಗೆ ಇದು ಮಾಡಕೂಡ್ದು ಅಂತ, ಯಾಕಂದ್ರೆ ಪ್ರೆಜುಡಿಸ್ ಆಗ್ತದೆ ಅಂತೇಳಿ ಉದ್ದೇಶದಿಂದ. ಅದೊಂದು. ಎರಡನೇದು 2-3 ದಿವಸ ವಾದದ ಬಗ್ಗೆ ನಾನು ಹೇಳ್ತಿದ್ದೇನೆ. ಈಗಾಗಲೇ ಹೇಳಿದಾಗೆ ಇದೆಲ್ಲ 2-3 ದಿವಸ ಅಲ್ಲ, 20 ನಿಮಿಷ ಇದರಲ್ಲಿ ಮುಗಿಯೋದು ಕೇಸು. ಏನು 2 ವಾದ ಕೇಳಿ ಆರ್ಡರ್ ಆಗೋ ಕೇಸುಗಳು ಇವುಗಳಿಗೆ ಇಷ್ಟು ದಿವಸ ತಗೊಂಡ್ರು ಅಂತ ಹೇಳೋದು ಇದೊಂದು ದುರಾದೃಷ್ಟ. ಅದು ರಾಜಕೀಯದ ಪ್ರಭಾವ, ಒಂದು ಹೊಸ ಪರಂಪರೆಗೆ ನಂದಿ ಹಾಡ್ದಂಗೆ ಆಯ್ತು ಅಂತ ಇಲ್ಲ. ಇದರಿಂದ ಏನಾಗ್ತದೆ ಅಂತ ವಿಚಾರ ನೋಡಿ.
ಈ ಕೋರ್ಟ್ ಟೈಮ್ ವೇಸ್ಟ್ ಆಯಿತು, ಅದನ್ನು ನೋಡ್ಕೊಳ್ಬೇಕು. ಈಗ ಇದರಿಂದ ಎಷ್ಟು ಕೇಸ್ಗಳನ್ನ ಅಡ್ಜೆಂಡ್ ಆಗೋಯ್ತು. ಇವರು ಅಪರಾಧ ಮಾಡಿದ್ದಾರೆ, ಇವ್ರನ್ನ ಹೆಂಗಾದ್ರೂ ಮಾಡಿ ಜೈಲಲ್ಲಿ ಇಡಬೇಕು ಅಥವಾ ಇವ್ರನ್ನ ಹೆಂಗಾದ್ರೂ ಮಾಡಿ ಬಿಡಬೇಕು ಅಂತ ಹೇಳೋ ಅದೆಲ್ಲ ಪ್ರಶ್ನೆ ಅಲ್ಲ. ವಾಸ್ತವವಾಗಿ ಈಗ ಕೋರ್ಟ್ ಮುಂದ್ಗಡೆ ಇರೋದೇನು, ಯಾಕಂದ್ರೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕೋರ್ಟಲ್ಲಿ ಬಹಳಷ್ಟು ಕೇಸ್ಗಳು ಉಳ್ಕೊಂಡಿದೆ ಅನ್ನುವಂಥದ್ದು, ತ್ವರಿತಗತಿಯಲ್ಲಿ ಆಗಲ್ಲ ಅನ್ನುವಂಥದ್ದು, ಇಂಥವೆಲ್ಲ ಮಾತಾಡ್ತಾ ಇರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಇಂಥದ್ದು ಬಹಳಷ್ಟು ಟೈಮ್ ಕೂಡ ತಗೊಳ್ತಿದ್ವು ಅಂತ. ಬಹಳ ಟೈಮ್ ತಗೊಂಡಿದ್ದು, ಮ್ಯಾನ್ ಪವರ್ ಲಾಸ್ಟ್, ಕೋರ್ಟ್ ಟೈಮ್ ಲಾಸ್ಟ್, ಇವುಗಳಿಗೆಲ್ಲ ಯಾರು ಹೊಣೆ ಯಾರು? ನನ್ನ ಲೆಕ್ಕದಲ್ಲಿ ಈಗ ವಾಸ್ತವವಾಗಿ ಜಡ್ಜ್ಗಳೇ ಹೇಳ್ತಾ ಇದ್ದಾರೆ ಸಾಕಷ್ಟು ಕೇಸ್ಗಳು ಬಂದಾಗ, ಅಲ್ರಿ ನೀವು ಕೇಸಿನ ಬಗ್ಗೆ ಜಾಮೀನು ಬಗ್ಗೆ ಇರುವ ಮ್ಯಾಟ್ರ್ ಜಾಮೀನು ಬಗ್ಗೆ ಮಾತ್ರ ಮಾತಾಡಿ, ಇವರು ಕ್ವಾಶ್ ಮಾಡೋದಕ್ಕೂ ಅದನ್ನು ಪೂರ್ತಿ ಹೊಡೆದಾಡಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಅವರು ಇವರು ಡಿಫೆನ್ಸ್ನವ್ರು ಹೇಳ್ತಾರೆ. ಪ್ರಾಸಿಕ್ಯೂಷನ್ ಅವರು ಇಲ್ಲ ನೋಡಿ, ಎರಡೇ ಇರೋದು ಇದರಲ್ಲಿ. ಏನು ಮೆಟೀರಿಯಲ್ ಇದೆ ಕೋರ್ಟ್ ಮುಂದ್ಗಡೆ ಅದರ ಬಗ್ಗೆ ಆರ್ಗ್ಯುಮೆಂಟು, ಕಾನೂನು ಅದರ ಬಗ್ಗೆ ಏನು ಹೇಳ್ತದೆ ಅಂತೇಳಿ ಎರಡೇ ವಿಚಾರ. ಅದು ಬಿಟ್ಟು ಹೊರಗಡೆ ಇರುವ ರಾಜಕೀಯಗಳು ಅಥವಾ ಎಕ್ಸ್ಟರ್ನಲ್ ವಿಚಾರಗಳನ್ನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದು ವಿಲ್ ಬಿ ಪ್ಲೇಯಿಂಗ್ ಟು ದಿ ಗ್ಯಾಲರೀಸ್. ಈಗ ನಾಳಿನ ಪ್ರಕ್ರಿಯೆ ಏನು? ನಾಳಿನ ಪ್ರಕ್ರಿಯೆ ಅಂತ ಹೇಳಿದ್ರೆ ನಾಳೆ ಫರ್ದರ್ ಆರ್ಗ್ಯುಮೆಂಟ್ ಇದೆ, ಕ್ಲಾರಿಫಿಕೇಶನ್ ಅಂತ ಹೋಗಿದೆ. ನಾಳೆ ಎರಡು ಕಡೆ ಮತ್ತೆ ವಿವಾದ ನಡೆಯುವ ಸಾಧ್ಯತೆಗಳಿದೆ. ಅದರ ಮೇಲೆ ಅವರು ನ್ಯಾಯಾಧೀಶರು, ಗೌರವ ನ್ಯಾಯಾಧೀಶರು ಆರ್ಡರ್ ಮಾಡೋ ಸಾಧ್ಯತೆಗಳಿದೆ. ಆಗಲೇ ಕಳೆದ ಬಾರಿ ನಮ್ಮ ಮಾನ್ಯ ಸಿರಿಯನ ವಕೀಲರು ಹೇಳಿದರು, ಮೆರಿಟ್ಸ್ ನೋಡಬಾರ್ದು ಯಾವುದೇ ಪ್ರಕರಣದಲ್ಲಿ ಅಂತ. ಸುಪ್ರೀಂ ಕೋರ್ಟಲ್ಲಿ 2010 ನೋಡಬಾರ್ದಲ್ಲ, ಮೆರಿಟ್ಸ್ ಅನ್ನ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಬೇಲಲ್ಲಿ ಮಾಡಬಾರ್ದು ಅಂತ ಈ ವಾದ ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ 2010 ಪ್ರಶಾಂತ್ ಕುಮಾರ್ ಸರ್ಕಾರ ಕೇಸಲ್ಲಿ, ಇದೇ 2G ಸ್ಪೆಕ್ಟ್ರಮ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ, ಗೈಡ್ಲೈನ್ ಫಿಕ್ಸ್ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ಬೇಲ್ ಕೊಡಬೇಕು, ಯಾವ ಸಂದರ್ಭದಲ್ಲಿ ಬೇಲ್ ಕೊಡಬಾರ್ದು, ಯಾವ ಸಂದರ್ಭದಲ್ಲಿ ಕೊಡಬಾರ್ದು. ಫ್ರೆಮಾಫಿಸಿ ಕೇಸ್ ಇದ್ರೆ, ರೀಸನಬಲ್ ಗ್ರೌಂಡ್ಸ್ ಇದ್ದರೆ ಇವರು ಅಫೆನ್ಸ್ ಮಾಡಿರಂತ ಆ ಸಂದರ್ಭದಲ್ಲಿ ಕೊಡಬಾರ್ದು. ನೇಚರ್ ಆಫ್ ಅಫೆನ್ಸ್, ಇವರು ಮಾಡಿರೋದ ಅಪರಾಧ ಸ್ವರೂಪ ಯಾವ ರೀತಿ ಇದೆ ಆ ಸಂದರ್ಭದಲ್ಲಿ ಕೊಡಬಾರ್ದು. ಕ್ಯಾರೆಕ್ಟ್ರು ಆ್ಯಂಡ್ ಪೊಸಿಷನ್ ಆಫ್ ದಿ ಅಕ್ಯೂಸು ಇದನ್ನು ಗಣನೆಗೆ ತಗೋಬೇಕು. ಕೊನೆಯದಾಗಿ ರೀಸನಬಲ್ ಅಪ್ರೆನ್ಷನ್ನು, ಅಂದರೆ ಯಾವುದೇನು ಭಯ ಇರದೆ, ಇಲ್ಲಪ್ಪ ಇವತ್ತಿನ ದಿವಸ ಅಪರಾಧಿಗೆ ನಾವು ಬೇಲ್ ಕೊಟ್ಬಿಟ್ರೆ ನಾಳೆ ಹೊರಗಡೆ ಬಂದು ಇವರು ಡಾಕ್ಯುಮೆಂಟ್ಸ್ ಟ್ಯಾಂಪರ್ ಮಾಡ್ತಾರೆ ಅಥವಾ ಪ್ಯಾರಲಲ್ ಆಗಿ ಡಾಕ್ಯುಮೆಂಟ್ಸೇ ಕ್ರಿಯೇಟ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಬೇಲ್ ಕೊಡಬೇಕೋ ಬೇಡೋ. ಸುಪ್ರೀಂ ಕೋರ್ಟ್ ಈ ಮಾನದಂಡ ಗಣನೆಗೆ ತೆಗೆದುಕೊಂಡು ಬೇಲ್ ಕನ್ಸಿಡರ್ ಮಾಡಿ ಅಂತ ಹಲವಾರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇದೆ. ಇದೇ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದೆ, ಇದೇ ಪ್ರಕರಣದಲ್ಲಿ 2G ಸ್ಪೆಕ್ಟ್ರಮ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಈಗ ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ರು, ಮೊದಲಿನ ಕೇಸ್ಗಳಿಗೆ ಏನಿತ್ತು ಅಂದರೆ ಏನು ಬೇಲ್ ಸಿಕ್ಕಿದೆ, ಈಗ ಮಧ್ಯಂತರ ಜಾಮೀನು ಸಿಕ್ಕಿದೆ, ಸೊ ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಸಡಿಲವಾಗಿತ್ತು. ಆದರೆ ಈ 4ನೇ ಕೇಸ್ ಏನಿದೆ ಅದು ಕೇಸ್ ಬಹಳಷ್ಟು ಅದರಲ್ಲಿ ಹಿಡ್ತಾ ಇದೆ. ಅದರಲ್ಲಿ ಅನ್ನುವಂಥದ್ದು ಯಾವ್ಯಾವ ಅಂಶಗಳು ಹೇಳ್ತಿರ್ತಾವೆ, ಯಾವ ಅಂಶಗಳನ್ನು ಕೋಟ್ ಮಾಡ್ತಿರ್ತಾವೆ. ಹೌದೌದು, ಇದರಲ್ಲಿ ತುಂಬ ಈಗ ನೀವು ಹೇಳಿದ ಅದು ಒಪ್ಕೊಂತೀನಿ. ಏನೋ ಇವತ್ತು ಬೇಲ್ ಕೊಟ್ಟರಲ್ಲ ಆ ಕೇಸಲ್ಲಿ ಸ್ವಲ್ಪ ವೀಕ್ ಕೇಸ್, ಅದು ನಾನು ಒಪ್ತೀನಿ. ಅದರಲ್ಲಿ ಸ್ವಲ್ಪ ಇವತ್ತು ಏನು PCR 4 ನಾಳೆ ವಿಚಾರಣೆಗೆ ಏನು ಬರ್ತಾ ಇದೆಯಲ್ಲ, ಅದರಲ್ಲಿ ತುಂಬ ಗ್ರೌಂಡ್ಸ್ ಇದೆ, ತುಂಬ ಸ್ಟ್ರಾಂಗ್ ಪ್ಲೀಡಿಂಗ್ಸ್ ಇದೆ. ಎಕ್ಸಾಂಪಲ್ಸ್ ನೋಡಿ, ಯಾವುದೇ ಒಂದು ಉದಾಹರಣೆ ನೋಡಿ, ಸರ್ವೆ ನಂಬರ್ 149 ಅಗ್ರಾ ವಿಲೇಜು, ಅದ್ರಲ್ಲಿ ಟೋಟಲ್ ಏಕರ್ಸು 2 acres 5 ಗುಂಟಾಸ್ ಬೇಗೂರು ಹೋಬಳಿಯಲ್ಲಿ. ಈ ಪ್ರಾಪರ್ಟಿ 1999 ಅಕ್ವೈರ್ ಆಯಿತು. ಪ್ರಾಪರ್ಟಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯಿತು, ಫೈನಲ್ ನೋಟಿಫಿಕೇಶನ್ ಆಯಿತು, 2009 ಅವಾರ್ಡು ಆಯಿತು. ಅದಾದಮೇಲೆ ಯಾರು ಓನರ್ ಅಂತ ಹೇಳಿದ್ರೆ ಗುಂಡಪ್ಪ ಮತ್ತು ವೆಂಕಟಮ್ಮನವರು ಓನರು. ಗುಂಡಪ್ಪ ಮತ್ತು ವೆಂಕಟಮ್ಮನವರು ಪ್ರಾಪರ್ಟಿ ಓನರು. ಇವರೇನು ಮಾಡ್ತಾರೆ, ಸರ್ಕಾರದಲ್ಲಿ ಒಂದು ಡಿನೋಟಿಫಿಕೇಶನ್ ಮಾಡಬೇಕಾದ್ರೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. 2003 ಡಿನೋಟಿಫಿಕೇಶನ್ ಕಮಿಟಿ ಮುಂದೆ ನಮ್ಮನ್ನ ಲ್ಯಾಂಡ್ ಡಿನೋಟಿಫಿಕೇಶನ್ ಮಾಡಿ ಅಂತ ಕೊಡ್ತಾರೆ. ಯಾರು? ಈ ಗುಂಡಪ್ಪ ಮತ್ತು ವೆಂಕಟಮ್ಮ ಇದೇ ಲ್ಯಾಂಡಿಗೆ. ಸೊ ಡಿನೋಟಿಫಿಕೇಶನ್ ಕಮಿಟಿ ಏನು ಮಾಡ್ತಾರೆ, ನೇರವಾಗಿ ರಿಜೆಕ್ಟ್ ಮಾಡ್ತಾರೆ. ಇದು ಮಾಡೋಕ್ಕೆ ಬರೋದಿಲ್ಲ, ಇದು BDAಗೆ ಅವಶ್ಯಕವಾಗಿದೆ, BDAಗೆ ಭಾಳ ಅವಶ್ಯಕವಾಗಿದೆ, ಇದು ಆಲ್ರೆಡಿ ನಮ್ಮ ಸುಪರ್ದಿ ತೊಗೊಂಡಿದ್ದೀವಿ, ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿದೆ, ಆಲ್ರೆಡಿ ಸೈಟ್ ಫಾರ್ಮೇಷನ್ ಮಾಡಿದ್ವಿ ಅಂತ. ಇದಾದಮೇಲೆ ಈ ಪ್ರಕ್ರಿಯೆ ಆದಮೇಲೆ ಮುಖ್ಯಮಂತ್ರಿಗಳು, ಈ ಮಾಜಿ ಮುಖ್ಯಮಂತ್ರಿಗಳು ಬಂದ ಮೇಲೆ ಇದೇ ಅಪ್ಲಿಕೇಶನ್ಸ್ ಕೊಡ್ತಾರೆ. ಯಾರು? ಗುಂಡಪ್ಪ ವೆಂಕಟಮ್ಮ ನಮ್ಮದು ಡಿನೋಟಿಫಿಕೇಶನ್ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ, ಒಂದು ಡಿನೋಟಿಫಿಕೇಶನ್, ಈಗ 2003 ಒಂದು ಡಿನೋಟಿಫಿಕೇಶನ್ ಕಮಿಟಿ ಅಂತ ಮಾಡಿದ್ದಾರೆ, ಅಡಿಷನಲ್ ಸೆಕ್ರೆಟರಿ, ಅದು ಹೆಡೆಡ್ ಬೈ ಇದೆ. ಅದರಲ್ಲಿ 7 ಜನ AS ಆಫೀಸರ್ ಇರ್ತಾರೆ. ಒಂದು ಅಪ್ಲಿಕೇಶನ್ ಅವ್ರು ಮುಂದೆ ಕೊಟ್ಟರೆ ಪ್ರೋಸೆಸ್ ಇರುತ್ತೆ, ಅದನ್ನೆಲ್ಲ ಮಾಡಿ ಡಿನೋಟಿಫಿಕೇಶನ್ ಕಮಿಟಿ ಮುಂದೆ ಡಿನೋಟಿಫಿಕೇಶನ್ ಹಾಕಿದ್ರು. ಮುಖ್ಯಮಂತ್ರಿಗೆ ಯಾವುದೇ ಅಧಿಕಾರ ಇಲ್ಲ ಡಿನೋಟಿಫಿಕೇಶನ್ ಮಾಡಬೇಕಾಗಿದೆ. ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಡಿನೋಟಿಫಿಕೇಶನ್ ಆಗುತ್ತೆ. ಡಿನೋಟಿಫಿಕೇಶನ್ ಮಾಡಿದ ಮೇಲೆ ಏನಾಗುತ್ತೆ, ಯಾರೋ ಒಬ್ಬ ಪುನಃ ಪರ್ಚೇಸ್ ಮಾಡ್ತಾನೆ. ಯಾರು ಅಂತ ಹೇಳಿದ್ರೆ 5/3/2000 ಉಗೇಂದರ್ ಅಂತ, ಅಕ್ಯೂಸ್ ನಂಬರ್ 7 ಉಗೇಂದರ್ ಅಂತ. ಇವ್ರೇನು ಮಾಡ್ತಾರೆ, ಈ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ. ಎಷ್ಟಕ್ಕೆ? 16 ಸ್ಕ್ವೇರ್ ಫೀಟ್ಸ್ಗೆ ಪ್ರಾಪರ್ಟಿ, ಅದು ಅಷ್ಟು ಪರ್ಚೇಸ್ ಮಾಡ್ತಾರೆ. ಈ ಪ್ರಾಪರ್ಟಿ ಪರ್ಚೇಸ್ ಮಾಡಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಏನೋ ಯಾವುದೋ ಒಂದು ಭಗತ್ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಇದೆ. ಆ ಕಂಪನಿಗೆ ಒನ್ ಆಫ್ ದಿ ಡೈರೆಕ್ಟರ್ ಸೋಹನ್ ಕುಮಾರ್ ಅವರು, ಮುಖ್ಯಮಂತ್ರಿ ಅಳಿಯ ಅಂತ 2 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ
ಅಂದ್ರೆ ಇವೆಲ್ಲ ಅಂಶಗಳು ನಾಳೆ ಡಾಕ್ಯುಮೆಂಟ್ ಪ್ರೂಫ್ ಇದೆ ಕನ್ಸಿಡರ್ ಮಾಡಬೇಕು, ಮೆರಿಟ್ಸ್ ಇದೆ ಕೇಸಲ್ಲಿ. ಸೊ ಹಾಗಾದ್ರೆ ಬೇಲ್ ಇಸ್ ನಾಟ್ ಎ ರೂಲ್. ಫ್ರೇಮಪೇಸಿ ಇದೆಯೇ ನೋಡ್ಬೇಕು ಕೇಸಲ್ಲಿ. ನಾಳೆ ಬೇಲ್ ಕೊಟ್ರೆ ಅಪರಾಧಿ ತಪ್ಪಿಸ್ಕೊಂಡು ಹೋಗೋ ಸಾಧ್ಯತೆ ಅದು ಬೇಡ. ಅಂದ್ರೆ ಇವೆಲ್ಲ ಅಂಶಗಳು ನೋಡಿದ್ರೆ ನಾಳೆನೂ ಕೂಡ ಅವ್ರು ಹೊರಗಡೆ ಬರುವಂತ ಸಾಧ್ಯತೆಗಳಿಲ್ಲ ಅಂತ ಹೊರಗಡೆ ಅದು ಕೋರ್ಟ್ ನಿರ್ಣಯ ಮಾಡಬೇಕು, ಅದು ನಾವು ಹೇಳಕ್ ಬರೋದಿಲ್ಲ. ಸೊ ಅಪರಾಧಿ ಮೇಲೆ ತೀವ್ರತ್ವ ಸ್ವರೂಪದ ಡಾಕ್ಯುಮೆಂಟರಿ ಪ್ರೂಫ್ ಇದೆ. ಸೊ ಈ ದೃಷ್ಟಿಯಿಂದ ಹೇಳಿದಾಗ ಕಷ್ಟವಾದ ಪರಿಸ್ಥಿತಿ. ನಾನು ಒಂದು ಕೇಳಬೇಕು ಏನಂದ್ರೆ, ಏನೇನೋ ಕಾನೂನು ಗೊತ್ತಿಲ್ಲದ ಜನಸಾಮಾನ್ಯನ ಪ್ರಶ್ನೆ ಇದು. ನಾನು ತಮಗೆ ಕೇಳ್ತಾ ಇದ್ದೀನಿ, ತಾವು ಹಿರಿಯ ವಕೀಲರು ತಾವು. ಒಂದು ಕಡೆಗೆ ಸುಪ್ರೀಂ ಕೋರ್ಟಿನ ತೀರ್ಪು ಬರುತ್ತೆ, ಏನು ಅಂದರೆ ಈ ಕೆಳ ನ್ಯಾಯಾಲಯಗಳು ಏನು ತೀರ್ಪನ್ನು ಕೊಡ್ತವೆ ಆ ತೀರ್ಪನ್ನು ಎತ್ತಿ ಹಿಡಿಬೇಕು, ಗೌರವಿಸಬೇಕು ಅನ್ನುವಂಥದ್ದು. ಸೊ ಇನ್ನೊಂದು ಕಡೆ ಈ ರೀತಿಯ ತೀರ್ಪುಗಳು ಕೂಡ ಬರ್ತವೆ. ಏನಿದು ಅಂತ ಅರ್ಥ ಆಗಲಿಲ್ಲ ನಮಗೆ. ನೋಡಿ, ಬೇಲು ಅದು ಜಡ್ಜ್ಮೆಂಟ್ ಅಲ್ಲ, ಅದು ಅಂದರೆ ಆರ್ಡರ್ಗಳು ಮಾಡ್ಕೊಂಡ್ರೆ ಬೇಲ್ ಜುಡಿಷಿಯಲ್ ಡಿಸ್ಕಷನ್ಸಲ್ಲಿ ಆರ್ಡರ್ ಮಾಡ್ತಿರೋದು. ಜಡ್ಜ್ಮೆಂಟ್ಗಳು ಬೇರೆ, ಅದು ಜಡ್ಜ್ಮೆಂಟ್ ಅಲ್ಲದೆ ಶಿಕ್ಷೆ ಕೊಡೋದು, ಈ ಎರಡು ಬೇರೆ ಬೇರೆನೇ. ಅದು ಈ ಬೇಲ್ ಕೊಡೋದು ಅಂದರೆ ಅವ್ರನ್ನ ಕೇಸ್ ಮುಗಿಯೋರಿಗೆ ಜೈಲು ಇಡಬೇಕು ಅಂತ ಅಲ್ಲ ನಾನು ಹೇಳ್ತಿರೋದು. ಸಾಕಷ್ಟು ಜನ ಅದರ ಬಗ್ಗೆ ಮಾತಾಡ್ತಾರೆ. ಎರಡನೇದು, ಬೇಲ್ ಕೊಟ್ಟ ತಕ್ಷಣ ಇಲ್ಲ ಕೇಸೇ ನೆಗೆದೋಯ್ತು, ಕೇಸೇ ಕ್ಲೋಸ್ ಆಗೋಯ್ತು, ಮುಗಿದೋಗ್ತು ಅಂತ ಇಲ್ಲ. ಕೇಸು ಕೆಳಗಡೆ ಕೋರ್ಟ್ರಲ್ಲಿ ನಡೀತದೆ, ಅದರ ಬಗ್ಗೆ ಇತ್ಯರ್ಥ ಸುಪ್ರೀಂ ಕೋರ್ಟ್ ಬೇಲ್ಗೆ ಮ್ಯಾಟ್ರ್ಗಳಲ್ಲಿ ಆರ್ಡಿನರಿಯಾಗಿ ಸುಪ್ರೀಂ ಕೋರ್ಟಲ್ಲಿ ಇಂಟರ್ಫಿಯರ್ ಮಾಡೋದೇ ಇಲ್ಲ. ಅದನ್ನು ಇಟ್ ಇಸ್ ಅಲ್ಲಿ ಆಯಾ ಕೋರ್ಟ್ಗಳಿಗೆ ಬಿಟ್ಟುಬಿಟ್ಟಿರ್ತದೆ. ಕೆಲವು ಕೇಸ್ಗಳಲ್ಲಿ ಕೋಟಿಗಟ್ಟಲೆ ಇದಕ್ಕೆ ಬಂದ ಕೇಸ್ಗಳಲ್ಲಿ ಮತ್ತೆ ಅವರ ಪ್ರಭಾವ ಎಷ್ಟಿದೆ ಅಂತ ನೋಡಿ. ಅಲ್ಲ, ಈಗ ತಾವು ಹೇಳೋ ಪ್ರಕಾರ ಅದೇ ನಿಜವಾಯಿತು ಅನ್ನೋದಾಗಿದ್ರೆ, ಈಗ ಕೆಳ ನ್ಯಾಯಾಲಯಗಳು ಏನು ಕೊಟ್ಟಿತ್ತು ಈ ತೀರ್ಪನ್ನು, ಅಂದರೆ ಈ ಬೇಲ್ನ ವಿಚಾರದಲ್ಲಿ, ಅದನ್ನೇ ಈಗ ಮೇಲಿನ ನ್ಯಾಯಾಲಯ ಅಂದರೆ ಹೈಕೋರ್ಟ್ ಕೂಡ ಅದನ್ನು ಎತ್ತಿಡಿಬೇಕಾಯ್ತಲ್ಲ. ಹಾಗಾದರೆ ನೋಡಿ, ಅದಕ್ಕೆ ಈ ಸೆಕ್ಷನ್ 439 ಒಂದು ಪ್ರಾವಿಷನ್ ಇದೆ. ಅದು ಕನ್ಕರೆಂಟ್ ಫೈಂಡಿಂಗ್ಸ್. ಅದು ಅವ್ರು ಕೊಟ್ಟಿದ್ದನ್ನೇ ನಾನು ಮಾಡಲೇಬೇಕು ಅಂತ ಹೈಕೋರ್ಟಿಗೆ ಏನಿಲ್ಲ. ಕೆಲವು ಸತಿ ಏನಾಗ್ತದೆ, ಸೆಷನ್ಸ್ ಕೋರ್ಟ್ಗಳಲ್ಲಿ ಪ್ರೈಮಾ ಫೇಸಿ ಕೇಸ್ ಇದ್ದ ಕಾಲದಲ್ಲಿ, ಅಂದರೆ ಅದರಲ್ಲಿ ಸಾಕಷ್ಟು ದಾಖಲೆ ಇದೆ ಅಂತ ಹೇಳೋದ್ರಲ್ಲಿ ರಿಜೆಕ್ಟ್ ಮಾಡೋಕೆ ಅವ್ರಿಗೆ ಪವರ್ಸ್ ಇದೆ. ಆದರೆ ಹೈಕೋರ್ಟಿಗೆ ಆ ಪವರ್ ಅಲ್ಲ, ಅದು ಇನ್ನೂ ಮಚ್ ವೈಡರ್ ಇದೆ. ಸರಿ, ನನ್ನ ಕೊನೆಯದಾಗಿ ಕೇಳ್ತೀನಿ, ಏನಾಗ್ಬೋದು ಹಾಗಾದರೆ ನಾಳೆ ಅಂತ? ಇದಕ್ಕೆಲ್ಲ ಸೆಂಟೆನ್ಸ್, ಮ್ಯಾಕ್ಸಿಮಮ್ ಸೆಂಟೆನ್ಸ್ 5 years ಇದಕ್ಕಿದೆ. ಯಾವುದು ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟು, ಅದಕ್ಕೆ ಲೈಫ್ ಇದೆ. 309 ಜಾಮೀನಿಂದೇ ಮಾತಾಡೋಣ. ಜಾಮೀನಲ್ಲಿ ಬಂದಾಗ ಆರ್ಡಿನರಿ ಆಗಿ 5 ವರ್ಷ ಶಿಕ್ಷೆ ಇರುವ ಕಾರಣದಿಂದಾಗಿ ವಾಸ್ತವವಾಗಿ ಅದನ್ನು ಗಣನೆ ತಗೊಳ್ತಾರೆ, ಮಾಡಿ ಜಾಮೀನು ಕೊಡಬಹುದು ಅಂತ ಸಾಧ್ಯತೆ ಚೆನ್ನಾಗಿದೆ. ತುಂಬ ಸಂಕ್ಷಿಪ್ತವಾಗಿ ಕೊನೆಯದಾಗಿ ಏನು ಹೇಳ್ತೀರಿ ತಾವು? ನೋಡಿ, ಅಪರಾಧದ ಹಿನ್ನೆಲೆ ಮತ್ತು ಅಪರಾಧಿ ಹಿನ್ನೆಲೆ ಎರಡು ಸೂಕ್ಷ್ಮ ಗಮನಿಸಿದಾಗ ನಾಳೆ ನನ್ನ ಪ್ರಕಾರ ಬೇಲು ಕೊಡೋದು ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು, ಆದರೆ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಅಂತ ಹೇಳ್ತೀನಿ. ಮಾತ್ರ ಹೇಳ್ತಾರೆ ಸರ್, ತಾವೇನು ಹೇಳ್ತೀರಿ ರೆಡ್ಡಿ ಅವರ ಕೊನೆಯದಾಗಿ? ಇವತ್ತಿನ ರೀಸನಿಂಗ್ ನೋಡಿದ್ರೆ ಕೋರ್ಟ್ದು ಒಳಗಡೆ ಇದ್ದರೂ ಹೊರಗಡೆ ಇದ್ದರೂ ಟ್ಯಾಂಪರಿಂಗ್ ಆಗಲಾರ್ದು, ಪ್ಲಸ್ ಕನ್ವಿಕ್ಟ್ ಆಗೋವರೆಗೂ ಇನಸೆಂಟ್ ಅನ್ನೋ ಒಂದು ರೀಸನಿಂಗ್ ಏನು ಕೋರ್ಟ್ ಕೊಟ್ಟಿದೆ, ಆ ಆಧಾರ ನೋಡಿದ್ರೆ ಅದು ನಾಳೆ ಕೇಸ್ಗೂ ಅಪ್ಲೈ ಆಗುತ್ತೆ. ಓಕೆ ಸರ್, ಇಲ್ಲಿ ತನಕ ಒಂದು ಸಾಕಷ್ಟು ಮಾತಾಡಿದ್ರಿ. ನಾಣೇನವರೇ, ಹೇಮಂತ್ ರಾಜ್ ಮತ್ತು ವಿವೇಕ್ ರೆಡ್ಡಿ ಅವರೇ, ತಮ್ಮವ್ರಿಗೂ ಕೂಡ ಧನ್ಯವಾದಗಳು. ಸ್ವಂತ ಇವತ್ತೇನೋ ಒಂದು ಕಡೆಯಿಂದ ಜಾಮೀನು ಸಿಕ್ತು, ಆದರೆ ಮತ್ತೆ ಈ 4ನೇ ಕೇಸ್ ಏನಿದೆ ಆ ಕೇಸಿಗೆ ಸಂಬಂಧಪಟ್ಟಂಗೆ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ಆದರೆ ಅಷ್ಟು ಸುಲಭ ಅಲ್ಲ ಅನ್ನಂತಾರೆ ಹೇಮಂತ್ ರಾಜ್. ಆದರೆ ವಿವೇಕ್ ರೆಡ್ಡಿ ಮತ್ತು ನಾಣೇನವರು ಹೇಳೋ ಪ್ರಕಾರ ಏನು ಅಂದರೆ, ಅಷ್ಟು ದೊಡ್ಡದೇನೂ ಅಲ್ಲ, ನಾಳೆ ಬಹುಶಃ ಬೇಲ್ ಸಿಗಬಹುದು ಅನ್ನುವಂಥದ್ದು. ಆದರೆ ಹೇಮಂತ್ ರಾಜ್ ಪ್ರಕಾರ ಬಹಳಷ್ಟು ಹಿಡಿತಗಳಿದೆ ಇದರಲ್ಲಿ, ಹೀಗಾಗಿ ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ. ನಾಳಿನ ತೀರ್ಪು ಏನು ಅದನ್ನು ನೋಡಬೇಕು, ಯಾಕಂದರೆ ಅದು ಬಹಳ ಒಂದು ನಿರ್ಣಾಯಕ ತೀರ್ಪು ಆಗಬಲ್ಲದು. ಆದರೆ ಒಂದು ಮಾತ್ರ ನಿಜ, ಏನೇ ಆಗಿರ್ಬೋದು, ರಾಜಕೀಯ ಪ್ರೇರಿತ ಆಗಿರ್ಬೋದು ಅಥವಾ ಇವರು ತಪ್ಪುಗಳಾಗಿರ್ಬೋದು, ಸ್ವಯಂಕೃತ ಅಪರಾಧಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಒಂದು ಎಚ್ಚರಿಕೆ ಮಾತ್ರ ಒಂದು ಈ ನ್ಯಾಯಾಂಗದಿಂದ ಬಂದಿದೆ. ಅದೇನು ಅಂದರೆ, ಏನಾದರೂ ಸ್ವಲ್ಪ ನೀವು ಹಾದಿ ತಪ್ಪಿದರೆ ನಾವು ಇದೀವಿ ನಿಮ್ಮ ಕಿವಿ ಹಿಂಡಲಿಕ್ಕೆ ಅನ್ನುವಂಥದ್ದು. ಬಹುಶಃ ಈ ಎಚ್ಚರಿಕೆಯಿಂದ ನಡೆದರೆ ಒಂದಷ್ಟು ಬದಲಾವಣೆಯ ಪರ್ವ ಶುರು ಆಗಬಹುದು. ಅದಾಗಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.